ಗೊತ್ತಾಗಿಲ್ವೇ ನಿನಗೆ ಇಷ್ಟೊಂದು ಧೈರ್ಯ ಬಂದಿದೆ? ಅಲ್ಲ, ಇದ್ದಕ್ಕಿದ್ದಾಗೆ ನಿನಗೆ ಇಷ್ಟೊಂದು ಧೈರ್ಯ ಬರೋದಕ್ಕೆ ಕಾರಣ ಏನು? ಶ್ರಾವಣಿ ನಿನ್ನ ಪರವಾಗಿದ್ದಾಳೆ ಅಂತನಾ, ಅಥವಾ ಆ ಮುದುಕಿ ಲಲಿತಾ ದೇವಿ ನಿನ್ನ ಪರವಾಗಿದ್ದಾಳೆ ಅಂತನಾ? ನನ್ನ ಬಗ್ಗೆ ನೀನು ಅವ್ರ ಹತ್ರ ಎಲ್ಲ ಹೇಳಿ ನನ್ನನ್ನು ಸಿಕ್ಕಾಕ್ಸ್ಬೋದು ಅಂತ ಅನ್ಕೊಂಡಿದೀಯ? ವಾವ್, ವೆರಿ ಗುಡ್. ನಿನ್ನ ಯೋಚನೆಗಳು ಇಷ್ಟು ದೂರ ಹೋಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸರಿ ಸರಿ ಸರಿ, ಈ ವಿಷಯಗಳನ್ನ ಇಲ್ಲಿಗೆ ಬಿಟ್ಬಿಡೋಣ. ನೀನು ಇದನ್ನು ಯಾರ ಹತ್ರ ಹೇಳೋದು ಬೇಡ. ನನ್ನಿಂದ ನಿನಗೆ ಯಾವ ತೊಂದರೆನೂ ಆಗಲ್ಲ. ಹಾಗೆ ನಿನ್ನಿಂದ ನನಗೂ ಯಾವ ಕಿರಿಕಿರಿನೂ ಆಗಬಾರ್ದು. ಹಾಗಾಗಬಾರ್ದು ಅಂತ ಅಂದರೆ ನಿಮ್ಮ ಮನಸ್ಸಲ್ಲಿರೋ ಕೆಟ್ಟ ಆಲೋಚನೆಗಳನ್ನ ನೀವು ಬಿಟ್ಬಿಡ್ಬೇಕು. ಇಲ್ಲ ಅಂದರೆ ನೀವೇನು, ನಿನ್ನ ನಿಜವಾದ ಬಣ್ಣ ಏನು ಅಂತ ಅನ್ನೋದನ್ನ ಮನೆಯವರೆಲ್ಲರಿಗೂ ನಾನು ಹೇಳ್ತೀನಿ. ಆಗ ಅಕ್ಕನೇ ದೇವ್ರು ಅಂತ ಹೇಳ್ತಿರೋ ಭಾವ ನಿಮ್ಮ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ತಳ್ತಾರೆ. ಇವತ್ತಿಂದಾನೇ ನಿಮ್ಮನ್ನ ನೀವು ತಿತ್ಕೊಂಡು ಬದುಕಿದ್ರೆ ಸರಿ. ಇಲ್ಲ ಅಂತ ಅಂದ್ರೆ ಸರಿ, ಆಯಿತು ಆಯಿತು. ನಾನು ತಿದ್ಕೊಂಡು ಹೇಗೆ ಒಳ್ಳೆ ರೀತಿಯಲ್ಲಿ ಬದುಕೋದು ಅಂತ ಯೋಚನೆ ಮಾಡ್ತೀನಿ. ಸರಿನಾ? ನೋಡಿ, ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಪುನಃ ಏನಾದರೂ ನಿಮ್ಮ ಕೊಂಕು ಬುದ್ಧಿ ನೀವು ತೋರ್ಸೋದಕ್ಕೆ ಪ್ರಯತ್ನ ಪಟ್ರೆ ನನಗೆ ಗೊತ್ತಿರೋ ವಿಷಯ ಇಡೀ ಮನೆಯವ್ರಿಗೆ ಗೊತ್ತಾಗತ್ತೆ. ಇದೇ ನಿಮ್ಮ ಕಡೆ ಅವಕಾಶ. ನನಗೆ ಅವಕಾಶ ಕೊಟ್ಟು ನೀನು ತಪ್ಪು ಮಾಡ್ದೇವಂತನ. ಫಸ್ಟ್ ಆಫ್ ಆಲ್ ನಿನ್ನನ್ನು ಇಷ್ಟೊಂದು ಹೆಚ್ಕೊಳ್ಳೋಕೆ ಬಿಟ್ಟಿದ್ದೆ ದೊಡ್ಡ ತಪ್ಪಾಯಿತು. ನನ್ನ ವಿರುದ್ಧವಾಗಿ ನಿಂತು ನಿನ್ನ ಸಮಾಧಿಗೆ ನೀನೇ ಗುಂಡಿ ತೋಡ್ಕೊಂಡಿದ್ಯಾ. ಬದಲಾಗಕ್ಕೆ ನಾನಲ್ಲ, ನಾಳೆಯಿಂದ ನಿನ್ನ ಜೀವನ ಹೇಗೆ ಬದಲಾಗುತ್ತೆ ಅಂತ ನೋಡ್ತಾ ಇರು. ಈ ವಿಜಯಾಂಬಿಕಾನ ಎದುರಾಕೊಂಡು ಬದುಕೋದು ಅಷ್ಟು ಸುಲಭ ಅಂದ್ಕೊಂಡಿದ್ಯಾ? ಇನ್ನು ಮುಂದೆ ನಿನ್ನ ಜೀವನದಲ್ಲಿ ನರಕ ಅನ್ನೋದು ಹೇಗಿರುತ್ತೆ ಅಂತ ನಾನು ತೋರಿಸ್ತೇನೆ. ಉಗ್ರೆ ಬಿಟ್ಕೊಂಡಿದ್ಯಲ್ಲ, ಒಂದ್ ನಿಮಿಷ ಇರು. ಅಯ್ಯೋ, ನಿಮಿಷ ಇರು, ಕಟ್ ಮಾಡ್ತೀನಿ. ಅಯ್ಯ ಮೇಡಮ್ ಮೇಡಮ್ ಮೇಡಮ್, ನೀವು ಕಟ್ ಮಾಡ್ಬಿಡಿ, ನನ್ನ ಕಾಲೇ ಮುಟ್ಬೇಡಿ ಮೇಡಮ್. ನೀವು ಯಾಕೆ ಮುಟ್ಬಾರ್ದು? ಹೆಂಡತಿ ಗಂಡನ ಕಾಲು ಮುಟ್ಬಾರ್ದಾ? ತಪ್ಪೇನು? ಮೇಡಮ್, ನೀವು ಮತ್ತೆ ತಪ್ಪು ಒಪ್ಪಿನ ಬಗ್ಗೆ ಮಾತಾಡ್ಬೇಡಿ ಮೇಡಮ್. ಫಸ್ಟ್ ಆಫ್ ಆಲ್ ಗಂಡ ಹೆಂಡತಿ ಅಂತ ಸುಳ್ಳು ಹೇಳ್ತಾರದೇ ತಪ್ಪು. ಅದ್ರಲ್ಲೂ ಸುಳ್ಳ ನಿಜ ಮಾಡಬೇಕು ಅಂತ ಹೊರಟಿದ್ದೀರಲ್ಲ, ಅದು ಇನ್ನೂ ದೊಡ್ಡ ತಪ್ಪು. ಅದು ಸುಳ್ಳಲ್ಲ ಸುಬ್ಬು, ನನ್ನ ಮನಸ್ಸಲ್ಲಿರೋ ನಿಜ. ಆ ನಿಜ ನಿನ್ನ ಮನ್ಸಿಗೆ ಅರ್ಥ ಆಗಬೇಕು ಅಷ್ಟೆ. ಏನು ನೋಡ್ತಿದ್ದೀರಾ ಮೇಡಮ್? ಕೊಡಿ, ನಾನು ಕಟ್ ಮಾಡ್ಕೊತೀನಿ. ಆಗಲ್ಲ, ನಾನು ಕೊಡಲ್ಲ, ನಾನೇ ಕಟ್ ಮಾಡ್ತೀನಿ. ಅಲ್ಲ, ನೀನೆಲ್ಲ ಹೆಂಡತಿ ಅಂತ ಒಪ್ಕೋಬೇಡ. ಅದು ನಾನು ಮೊದಲೇ ಹೇಳಿದ್ದೀನಿ ತಾನೆ, ನನ್ನ ಫ್ರೆಂಡ್ ಆಗಿ ನೋಡು ಅಂತ. ನಾನು ನಿನ್ನ ಫ್ರೆಂಡ್ ಆಗಿದ್ದಾಗ ಎಷ್ಟು ಕೇರ್ ಮಾಡ್ತಿದ್ದೆ ಹೇಳು? ಅದು ಹಾಗಲ್ಲ ಮೇಡಮ್. ಹಂಗೂ ಇಲ್ಲ ಹಿಂಗೂ ಇಲ್ಲ, ಕೊಡಿಲಿ ಕಾಲ್ನ. ಮೇಡಮ್, ನೀವು ಸುಮ್ಮನಿರಿ ಮೇಡಮ್. ರಾತ್ರಿ ಹೊತ್ತು ಉಗುರು ಕಟ್ ಮಾಡಬಾರ್ದು. ರಾತ್ರಿ ಹೊತ್ತು ಉಗುರು ಕಟ್ ಮಾಡಬಾರ್ದು, ಅದು ನನಗೂ ಗೊತ್ತು. ಆದ್ರೆ ಕಟ್ಟಾಗಿರೋ ಉಗುರನ್ನ ತೆಗಿಬಾರ್ದು ಅಂತ ಏನು ಇಲ್ವಲ್ಲ. ಹೀಗೆ ನೋವಲ್ಲಿ ಇಡೀ ರಾತ್ರಿ ನರಳ್ತೀಯಾ? ಕೊಡಿಲಿ, ಕೊಡಿ ಕೊಡಿ. ಮೇಡಮ್ ಬೇಡ ಮೇಡಮ್, ನನ್ನ ಕಾಲು ಮುಟ್ಬೇಡಿ. ಮೇಡಮ್ ಮೇಡಮ್, ಏನು ಮಾಡ್ತಾ ಇದ್ದೀರಾ ಮೇಡಮ್? ನಿಲ್ಲಿರಿ ಮೇಡಮ್. ಅಯ್ಯೋ, ಈ ಮನೇಲಿ ಬಚ್ಚಲಿಗೆ ಹೋಗ್ಬೇಕು ಅಂದ್ರೆ ಬಾಗ್ಲು ತಕೊಂಡೇ ಹೋಗ್ಬೇಕು. ಅದೇ ಮೇಡಮ್ ಎಲ್ಲ ಕಡೆಗೂ ಮಾಡ್ತಾ ಇದ್ದೀರಾ ಮೇಡಮ್? ಸುಮ್ಮನಿರಿ ಮೇಡಮ್. ಮೇಡಮ್ ಸುಮ್ಮನಿರಿ ಮೇಡಮ್, ನೀವು ಮೇಡಮ್ ಸುಮ್ಮನಿರಿ ಮೇಡಮ್. ಏನಿದೆಲ್ಲ ಮೇಡಮ್, ಹಂಗೆ ಮಾಡಬೇಡಿ ಮೇಡಮ್. ಅಯ್ಯೋ ದೇವ್ರೆ, ಈ ಕಿವಿಗಳಿಗೆ ಪಿನಾಯಿಲ್ ಹಾಕೊಂಡು ತೊಳ್ಕೊಬೇಕು. ಈಗ ಏನೇನೋ ಮಾಡ್ತಿದ್ದಾರೆ, ಏನೇನೋ ಕೇಳಿಸ್ತಾ ಇದೆಯಲ್ಲಪ್ಪ. ಆ ಶ್ರೀವಲ್ಲಿ ಹೇಳ್ತಾಳೆ ಇವರಿಬ್ರು ಗಂಡ ಹೆಂಡ್ತಿನೇ ಅಲ್ಲ ಅಂತ. ಆದರೆ ಇವ್ರು ನೋಡಿದ್ರೆ ಇಲ್ಲಿ ಅಯ್ಯಯ್ಯ ಕೇಳಕ್ಕೆ ಹಿಂಗಾಗ್ತಿದೆ ಅಂದರೆ, ಇನ್ನು ನನ್ನ ನೋಡಿದ್ರೆ
ಅಯ್ಯೋ ಬೇಡ. ಇವರಿಬ್ರು ಬರ್ತಾ ಬರ್ತಾ ಹತ್ರ ಆಗ್ತಿದ್ದಾರೆ. ಆ ಕೈಯಲ್ಲಿ ಬಿಡಿಗಾಸು ಇಲ್ಲದೆ ಇರೋಳು ಈ ಮನೆಗೆ ಪರ್ಮನೆಂಟ್ ಆಗಿ ಸೊಸೆಯಾಗ್ಬಿಡ್ತಾಳೆ. ಬಿಡು, ಊರು ಸಾಬರಿ ನನಗೆ ಹಾಕಬೇಕು. ಇವಾಗ ನಂದೇ ಬಿಸ್ನೆಸ್ಸು ಚೆನ್ನಾಗಿ ನಡೀತಿದೆ. ಕೋಟಿ ಕೋಟಿ ಡೀಲ್ ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡ್ತೀನಿ. ಇವ್ರನ್ನ ತಗೊಂಡು ನಾನೇನು ಮಾಡಲಿ? ಆಮೇಲೆ ಆ ಮಿನಿಸ್ಟ್ರನ್ನೇ ಸೀಟಿಂದ ಕೆಳಗಿಳಿಸಿ ನಾನು ಎಲೆಕ್ಷನ್ನಿಗೆ ನಿಲ್ತೀನಿ. ಎಲೆಕ್ಷನ್ನಿಗೆ ಜೋರಾಗ್ಬಿಡ್ತಲ್ಲ. ಬಿಡಿ ಮೇಡಮ್, ಉಗುರು ಕಟ್ ಮಾಡ್ತೀನಿ ಅಂದ್ಬಿಟ್ಟು ಕಚ್ಗುಳಿ ಕೊಡ್ತಾ ಇದ್ದೀರಲ್ಲ. ನೋವಲ್ಲಿ ನಳ್ತಿದ್ಯಲ್ಲ, ಅದಕ್ಕೆ ಸ್ವಲ್ಪ ನಗ್ಸೋಣ ಅಂತ ಹೀಗೆ ಮಾಡಿದೆ. ಈಗ ನೋವು ಕಮ್ಮಿ ಆಯ್ತಾ? ಪರವಾಗಿಲ್ಲ. ನಿಂಗೆ ಸ್ವಲ್ಪ ನೋವಾದರೂ ನಂಗೆ ತುಂಬ ನೋವಾಗುತ್ತೆ ಸುಬ್ಬು. ಯಾವ ಸಿನಿಮಾ ನೋಡ್ಕೊಂಬಂದ್ರಿ ಮೇಡಮ್? ಸಿನಿಮಾ ಡೈಲಾಗ್ ಹೇಳ್ತಾ ಇದ್ದೀರಲ್ಲ. ಹೌದು, ಸಿನಿಮಾ ಡೈಲಾಗ್ ಇದು. ನೀನು ಆ ಸಿನಿಮಾ ಹೀರೋ, ನಾನು ಹೀರೋಯಿನು. ಇನ್ನು ಹೇಳ ಡೈಲಾಗು. ನಂಗೆ ನಿದ್ದೆ ಬರ್ತಾ ಇದೆ. ಶುಭಂ. ಗುಡ್ ನೈಟ್ ಮೇಡಮ್. ಗುಡ್ ನೈಟ್. ಫಿರು, ನಿಮ್ಮಿಬ್ಬರ ಹತ್ರನೂ ಸ್ವಲ್ಪ ಮಾತಾಡಬೇಕಿತ್ತು. ಏನಕ್ಕೆ ಅದು? ಬಾ ಕೂತ್ಕೊ. ಹೇಳಿ. ಇದು ಸ್ವಲ್ಪ ಸೂಕ್ಷ್ಮವಾದ ವಿಷಯ. ಅದನ್ನು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಸುರೇಂದ್ರ, ಇತ್ತೀಚೆಗೆ ವಂದನನ್ ಬಿಹೇವಿಯರಲ್ಲಿ ನೀನೇನಾದರೂ ಚೇಂಜ್ ನೋಡಿದ್ಯಾ? ಏನಾಯ್ತಕ್ಕ? ಯಾಕೆ ಕೇಳ್ತಿದ್ಯಾ? ಅದನ್ನು ಹೇಳ್ತೀನಿ ವೀರು. ಮೊದಲು ನಿಮ್ಮಿಬ್ಬರಿಗೂ ಏನಾದರೂ ಅನಿಸಿದೆಯಾ ಹೇಳಿ. ಅವಳಲ್ಲಿ ನೀವೇನಾದರೂ ನೋಟಿಸ್ ಮಾಡಿದರೆ, ಚಿಕ್ಕ ಬದಲಾವಣೆ ಇದ್ರೂ ನನ್ನ ಹತ್ರ ಹೇಳಿ. ವಂದನಾ ನಿನ್ನೆ ಒಂದು ಸ್ವಲ್ಪ ಶಾಕ್ ಆಗಿದ್ಲು. ನಾವು ಬಂದ ತಕ್ಷಣ ಗಾಬರಿ ಆಗ್ಬಿಟ್ಲು. ನಾವು ಬಂದಿದ್ದಕ್ಕೆ ಗಾಬರಿ ಆದ್ಲು ಅಂತ ಹೇಳಿದ್ಲು ಅಲ್ಲಣ್ಣ? ಅಷ್ಟು ಮಾತ್ರ ಅಲ್ಲ ಅಕ್ಕ, 2-3 ದಿನದಿಂದ ರಾತ್ರಿ ನಿದ್ರೆಯಲ್ಲಿ ಕನ್ವರ್ಸ್ತಾ ಇರ್ತಾಳೆ. ಈ ಹಿಂದೆ ಯಾವತ್ತೂ ಕನ್ವರ್ಸಿದ್ದಿಲ್ವೇ ಇಲ್ಲ ಅವಳು. ಹಾಗಿದ್ರೆ ನಾನೇನು ಹೇಳಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನು ಹೇಳ್ಬೋದು ಅಂತ ಆಯಿತು. ಏನಕ್ಕೆ ಹಾಗಂದ್ರೆ? ನೀವಿಬ್ಬರು ವಂದನನ್ ಬಿಹೇವಿಯರಲ್ಲಿ ಚಿಕ್ಕದಾಗಿ ಡಿಫ್ರೆನ್ಸ್ ಗಮನಿಸಿದಿರ. ಆದರೆ ನಾನು ಅವಳನ್ನು ಹತ್ತಿರದಿಂದ ಇಡೀ ದಿನ ವಾಚ್ ಮಾಡಿದ್ದೇನೆ. ಅವಳು ಇತ್ತೀಚೆಗೆ ಒಂಟಿಯಾಗಿರ್ತಾಳೆ. ಆಂಗ್ಸೈಟಿ ಇಶ್ಯೂ ಇದೆ ಅಂತ ಅನ್ಸುತ್ತೆ. ಏನೇನೋ ಮಾತಾಡ್ತಿರ್ತಾಳೆ. ಇತ್ತೀಚೆಗೆ ದಿಢೀರಂತ ಬೆಚ್ಚ ಬೀಳ್ತಾಳೆ. ಯಾರ ಹತ್ರನೋ ಮಾತಾಡ್ತಿರ್ತಾಳೆ. ಕೋಪ ಬಂದು ಕೂಗಾಡ್ತಾಳೆ. ಅರ್ಥನೇ ಆಗದೆ ಇರೋ ಥರ ವಿಚಿತ್ರವಾಗಿ ಏನೇನೋ ಮಾತಾಡ್ತಾ ಅಳ್ತಿರ್ತಾಳೆ. ಅವರು ಅಕ್ಕ, ಇದೆಲ್ಲ ಯಾವಾಗಾಯ್ತು? ಸುರೇಂದ್ರ, 1-2 ಸಲ ಆದರೆ ಇಂಥ ಟೈಮ್ ಅಂತ ಹೇಳ್ಬೋದು. ಆದರೆ ಇದು ತುಂಬ ಫ್ರೀಕ್ವೆಂಟಾಗಿ ಆಗ್ತಾ ಇದೆ. ನೀವಿಬ್ರು ಪಾರ್ಟಿ ಆಫೀಸ್ ಅಂತ ಓಡಾಡ್ತಿರ್ತಾರ. ಮನೇಲಿ ಇಡೀ ದಿನ ಇರೋದು ನಾನು ತಾನೆ. ನಾನು ಅವಳನ್ನ ಗಮನಿಸ್ತಾನೆ ಇರ್ತೀನಿ. ಅವಳು ಏನ್ ಮಾತಾಡ್ತಾಳೆ ಅಂತ ನನಗೆ ಅರ್ಥನೇ ಆಗಲ್ಲ. ಒಂದೊಂದ್ಸಲ ಇದಕ್ಕಿದ್ದಾಗೆ ಕೊಲೆ ಅಂತಾಳೆ, ಯಾರೋ ಸಾಯಿಸ್ತಿದ್ದಾರೆ ಅಂತ ಕೂಗಾಡ್ತಾಳೆ. ಅಯ್ಯೋ, ಅಷ್ಟೇ ಯಾಕೆ? ನನ್ನನ್ನು ನೋಡಿ ನೀನು ಮೋಸ್ಗಾತಿ, ಕೊಲೆ ಮಾಡಿದ್ಯಾ, ಹಾಗೆ ಹೀಗೆ ಅಂತ ಹೇಳ್ತಿದ್ದಾಳೆ. ಏನು ಹೇಳ್ತಿದ್ಯಕ್ಕ? ಹೌದು ವೀರು, ಬೇಕಿದ್ರೆ ನೀವಿಬ್ರು ಒಂದಿಡೀ ದಿನ ಅವಳನ್ನ ಗಮನಿಸಿ. ಅವಾಗಲೇ ನಿಮಗೆ ಗೊತ್ತಾಗುತ್ತೆ ನಾನೇನು ಹೇಳ್ತಿರೋದು ಅಂತ. ಪಾಪ ವಂದನ, ಐ ಥಿಂಕ್ ಶಿ ಇಸ್ ಫೀಲಿಂಗ್ ಲೋನ್ಲಿ. ಶ್ರಾವಣಿ ಮದುವೆ ಆಗಿ ಹೋಗ್ಬಿಟ್ಲು. ಲಲಿತಾ ದೇವಿ ಅಮ್ಮ ಅವರು ಸಾಲಿಗ್ರಾಮಕ್ಕೆ ವಾಪಸ್ ಹೋದ್ರು. ಪಿಂಕಿ ಬೇರೆ ಸಮ್ಮರ್ ಕ್ಯಾಂಪಿಗೆ ಹೋಗಿದ್ದಾಳೆ. ಮನೇಲಿ ಅವಳು ತುಂಬ ಒಂಟಿಯಾಗಿ ಫೀಲ್ ಮಾಡ್ತಿದ್ದಾಳೆ ಅಂತ ಅನ್ಸುತ್ತೆ.
ಕೆಟ್ಟ ಕೆಟ್ಟ ವಿಷಯಗಳೆಲ್ಲ ಅವಳ ತಲೆಯಲ್ಲಿ ಬರಕ್ಕೆ ಶುರು ಆಗಿದೆ. ಯಾರ್ಯಾರ ಮೇಲೋ ಏನೇನೋ ಆರೋಪ ಮಾಡ್ತಿರ್ತಾಳೆ. ಒಂದೊಂದ್ಸಲ ಕೆಲಸದವ್ರ ಮೇಲೂ ಆರೋಪ ಮಾಡ್ತಿರ್ತಾಳೆ. ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದನ್ನೆಲ್ಲ ನೋಡಿದ್ಮೇಲೆ ನಿಮ್ಮಿಬ್ಬರ ಹತ್ರ ಇದನ್ನು ಹೇಳೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೆ. ಒಂಥರ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದ್ದಾಳೆ ಅಂತ ಅನಿಸುತ್ತೆ. ಆಶೀರ್ವಾದ ಮಾಡಿ ಮಮ್ಮಿ. ಏನಲೇ ನೀನು ದರಿದ್ರ, ರಾತ್ರಿ ಎಲ್ಲ ಸರಿಯಾಗಿ ಕುಡ್ಕೊಂಡ್ಬಂದು ದೆವ್ವಾಡ್ದಂಗ ಆಡ್ದೆ, ಈಗ ಬಂದು ಆಶೀರ್ವಾದ ಮಾಡು ಮಮ್ಮಿ ಅಂತೆಲ್ಲೋ. ನಾನ್ ದೆವ್ವ ಆಡ್ದಂಗ ಆಡದ್ನ? ಚಾನ್ಸೇ ಇಲ್ಲ ಮಮ್ಮಿ. ಏನ್ ಡಾರ್ಲಿಂಗ್, ನನ್ನ ಬಗ್ಗೆ ಹೇಳು ಒಂಚೂರು. ರೀ, ರಾತ್ರಿ ಕುಡ್ಕೊಂಡ್ ಬಂದು ಕೂಗಾಡಿ ಈಗ ಕೂಲಾಗಿ ಮಾತಾಡ್ತಿದ್ದೀರಾ? ಕುಡ್ದು ಕೂಗಾಡಿ ಶಾಂತಂ ಪಾಪಂ ನಾನಾ? ಅಲ್ಲ, ನಾವು ಕುಡ್ದಿದ್ವ ಮತ್ತೆ. ಇದ್ರು ಇರ್ಬೋದು. ರೀ, ಬರೀ ಕೂಗಾಡೋದಲ್ಲ, ನನ್ ಮೇಲೆ ಕೈ ಮಾಡಿದ್ರಿ. ಹೆಂಡತಿ ಮೇಲೆ ಕೈ? ಅಪ್ಪ ಆ ಥರದ್ದೆಲ್ಲ ನಾನು ಮಾಡಕ್ ಸಾಧ್ಯ ಇಲ್ಲ. ಎಲ್ಲೋ ಒಂಚೂರು ಪ್ರೀತಿ ಜಾಸ್ತಿಯಾಗಿ ಮುಟ್ಟಿ ತಟ್ಟಿ ಮಾಡಿರ್ಬೋದು ಅಷ್ಟೇ. ಅಷ್ಟಕ್ಕೆಲ್ಲ ನೀನು ಬೇಜಾರು ಮಾಡ್ಕೋತೀಯ ಚಿನ್ನ, ಹಾಗೆಲ್ಲ ಮಾಡ್ಕೋಬೇಡ. ಈಗ ಟೈಮ್ ಆಯ್ತು ಕೆಲ್ಸಕ್ಕೆ, ಹೋಗಿ ಬೇಗ ಬಂದ್ಬಿಡ್ತೀನಿ. ರೆಡಿ ಮಮ್ಮಿ? ನಾನು ನಿನ್ನ ನಂಬಬಹುದೇ? ನಿನ್ನ ಜೊತೆ ಬರಬಹುದೇ? ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ರೈಟ್ ನೌ. ಈಗ ನಾ ಆರಾಮಾಗಿದ್ದೀನಿ ಎಂದೆ. ಆಮೇಲೆ ಐ ಡೋಂಟ್ ನೋ. ನೀವು ಯಾವುದೋ ಕನ್ಸಲ್ಟೆನ್ಸಿ ಕೆಲ್ಸಕ್ಕೆ ಹೋಗ್ತಿದ್ದೀರಲ್ಲ, ಯಾವುದದು, ಎಲ್ಲಿರೋದು, ಆ ಆಫೀಸ್ ಹೆಸರೇನು? ನಾನು ಸುಮ್ಮನೆ ಹಾಗೆ ನಿಮ್ಮ ಆಫೀಸ್ಗೆ ಒಂದಿನ ಬಂದು ಹೋಗೋಣ ಅಂತ ಅಂದ್ಕೊಂಡೆ, ಅದಕ್ಕೆ ಕೇಳಿದೆ. ಯಾಕೆ ಅಂತ? ನೀನು ಯಾಕೆ ಆ ಆಫೀಸಿಗೆ ಬರಬೇಕು? ಯಾಕೆ ನಾವಲ್ಲಿ ಹೇಗೆ ದುಡಿತಿದ್ದೀವಿ ಅಂತ ನೋಡೋದಿಕ್ಕ? ನಾವು ಹೇಗೆ ದುಡ್ಡು ಮಾಡ್ತಿದ್ದೀವೋ ಹಾಗೆ ನೀನು ದುಡ್ಡು ಮಾಡ್ಕೋಬೇಕು ಅಂತನಾ? ಅಥವಾ ನಾವು ದುಡಿತಿರೋ ಕೆಲಸಕ್ಕೆ ಕಳ್ಳಾಕಕ್ಕ? ಎರಡೂ ಇದ್ರೂ ಇರ್ಬೋದು ಅತ್ತೆ. ಪಾಪ ಶ್ರೀಮಂತ ಕೇಳಿ ಬೆಳೆದವ್ರಲ್ವಾ, ಈಗ ಬರೀ ಕೈಲಿರಕ್ಕೆ ಸಂಕಟ ಆಗ್ತಿರ್ಬಹುದು. ಲೇ, ಬರೀ ಸಂಕಟ ಅಲ್ಲ ಕಣೆ, ನಾನು ದುಡಿತಾ ಇದ್ದೀನಿ ಅಂತಂದ್ಬಿಟ್ಟು ಹೊಟ್ಟೆ ಉರಿ. ಆ ಯಮ್ಮಂಗೆ ಹೊಟ್ಟೆ ಉರಿ. ಉರ್ಕೊಂಡ್ರೆ ಉರ್ಕೊಳ್ಳಿ ಬಿಡ್ರಿ, ನೀವೆಲ್ಲ ತಲೆ ಕೆಡ್ಸ್ಕೋಬೇಡಿ. ಅದಕ್ಕೆ ತಲೆ ಕೆಡಿಸ್ಕೋಬೇಕಾಗಿರೋದು ಅವರಲ್ಲ, ನೀವು. ರಾತ್ರಿ ಗಂಡ ಕುಡ್ಕೊಂಡು ಬಂದು ಹೊಡೆದ್ರು ಏನೂ ಗೊತ್ತೇ ಇಲ್ಲ ಅನ್ನೋ ಹಾಗೆ ಇವಾಗ ಅವ್ರನ್ನ ಕಳಿಸ್ಕೊಡ್ತಿದ್ದೀರಲ್ಲ, ಇದು ಸರಿನಾ? ನನಗೆ ಬುದ್ಧಿ ಮಾತು ಹೇಳೋ ಅವಶ್ಯಕತೆ ಇಲ್ಲ. ಇವರು ನನ್ನ ಗಂಡ, ದುಡಿತಾರೆ, ಕುಡಿತಾರೆ, ಹೊಡಿತಾರೆ, ಏನಾದ್ರೂ ಮಾಡ್ತಾರೆ. ಅದೆಲ್ಲ ನಿನಗೆ ಯಾಕೆ? ಯಾಕೆ? ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ರೆ ಅದನ್ನ ನೋಡಕ್ಕಾಗಲ್ಲ ಅನ್ಸುತ್ತೆ ಪಾಪ. ಲೇ 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 ಧನಲಕ್ಷ್ಮಿ, ನನ್ನಂತ ಅದೃಷ್ಟವಂತ ಇನ್ಯಾರೂ ಇಲ್ಲ ಕಣೆ. ಪ್ರಪಂಚದಲ್ಲಿ ಎಲ್ಲ ಗಂಡಸರು ನಿನ್ನಂಥ ಮನಸ್ಥಿತಿ ಇರೋ ಹೆಂಡತಿ ಸಿಕ್ಬಿಟ್ರೆ ಫುಲ್ ಹ್ಯಾಪಿ ಕಣೆ. ಅಯ್ಯೋ, ಐ ಲವ್ ಸಿಯೋ. ನೋಡ, ಈಗ ಕೆಲ್ಸಕ್ಕೆ ಹೋಗ್ಬರ್ತೀನಿ, ಬರ್ತಾ ಕುಡ್ಕೊಂಡ್ ಬರ್ತೀನಿ. ಅಲ್ಲ ಕಣೆ, ಕೆಲ್ಸಕ್ಕೆ ಹೋಗಿ ಬರ್ತಾ ದುಡ್ಕೊಂಡು ಬರ್ತೀನಿ ಅಂತಂದೆ. ಬಾಯ್ ಬಾಯ್ ಹೆಂಡತಿ, ಬಾ ಬಾ ಮಮ್ಮಿ. ಅಲ್ಲ, ನನ್ನ ಮಗ ದುಡಿತಿದ್ದಾನೆ ಅಂತ ಈಗಲೇ ಇಷ್ಟೊಂದು ಹೊಟ್ಟೆ ಉರ್ಕೊಂಡ್ರೆ ನಾಳೆ ನನ್ನ ಮಗ ಕೋಟ್ಯಾಧೀಶ್ವರ ಆದಾಗ ಅದು ಎಲ್ಲೆಲ್ಲಿ ಹುರ್ಕೋತೀಯೋ? ಐಸ್ ಕ್ಯೂಬ್ಸೇ ತರಬೇಕು ಆರ್ಸಕ್ಕೆ. ಕಂಡವ್ರ ಮನೆ ಹಾಳು ಮಾಡೋರ್ಗೆ ಉದ್ಧಾರ ಆಗೋರ್ನ ಕಂಡು ಸಹಿಸ್ಕೊಳಕ್ ಆಗೋದಿಲ್ವೇನೋ. ಇವ್ರು ಇದ್ದಕ್ಕಿದ್ದ ಹಾಗೆ ಈ ಥರ ಆಡ್ತಿದ್ದಾರೆ ಅಂದರೆ ಯಾವುದೋ ಅಡ್ಡದಾರಿ ಹಿಡ್ದಿದ್ದಾರೆ ಅನ್ಸುತ್ತೆ. ಇವ್ರು ಎಲ್ಲಿಗೆ ಹೋಗ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಎಲ್ಲ ತಿಳ್ಕೋಬೇಕು. ವಂದನ ಸ್ವಲ್ಪ ಆಗಾಗ ಗಾಬರಿ ಆಗಿರ್ತಾಳೆ ಅನ್ನೋದು ಬಿಟ್ಟರೆ ನಮ್ಗೆ ಇಷ್ಟೆಲ್ಲ ನಡೆದಿದೆ ಅಂತ ಗೊತ್ತೇ ಆಗಲಿಲ್ಲ. ಸುರೇಂದ್ರ, ಇದೆಲ್ಲ ತಾತ್ಸಾರ ಮಾಡುವಂಥದ್ದಲ್ಲ. ನಾವ್ಯಾಕೆ ಒಂದ್ಸಲ ಡಾಕ್ಟ್ರನ್ನ ಕರೆಸ್ಬಾರ್ದು? ಡಾಕ್ಟ್ರ? ಏನಕ್ಕ ಹೇಳ್ತಿದ್ಯಾ ನೀನು? ನೀನೇ ಹೇಳ್ದಿಯಲ್ಲ
ಯಾವುದೋ ಸ್ಟ್ರೆಸ್ಸಿಗೆ ಈ ರೀತಿ ಆಡ್ತಾ ಇರ್ಬೋದು ಅಂತ. ಶ್ರಾವಣಿ ಇಲ್ಲ, ಪಿಂಕಿ ಇಲ್ಲ, ಲಲಿತಾದೇವಿ ಅಮ್ಮನವರು ಇಲ್ಲ. ಆ ಒಂಟಿತನ ಕಾಡಿ ಕಾಡಿ ಅವಳು ಈ ರೀತಿ ಬಿಹೇವ್ ಮಾಡ್ತೀಯಳು ಅಷ್ಟೇ. ಇಷ್ಟಕ್ಕೆಲ್ಲ ಹುಚ್ಚಿ ಅನ್ನೋ ಥರ ಡಾಕ್ಟ್ರನ್ನ ಮನೆ ಕರ್ಸೋದು ನನಗ್ಯಾಕೋ ಸರಿಯಾಗಿ ಕಾಣಿಸ್ತಿಲ್ಲ. ಅಕ್ಕ, ನಾನು ಅವಳನ್ನ ನೋಡ್ಕೋತೀನಿ, ಆದರೆ ಇನ್ಯಾವತ್ತೂ ಈ ರೀತಿ ಮಾತಾಡಬೇಡ. ಅಲ್ಲ ಸುರೇ, ನಾನೀಗ ಅಂಥದ್ದು ಏನು ಹೇಳಿದೆ ಅಂತ ಇವನು ವಂದನಾನ ನಾನು ಸ್ವಂತ ತಂಕಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ. ಅವಳು ಈ ಮನೆಗೆ ಸೊಸೆಯಾಗಿ ಬಂದವಳಲ್ಲ, ಈ ಮನೆಗೆ ಮಗಳಾಗಿ ಬಂದವಳು ಅಂತ ಅನ್ಕೊಂಡಿದ್ದೀನಿ. ಅಲ್ಲ ವೀರು, ಅವಳು ಚೆನ್ನಾಗಿರ್ಬೇಕು ಅನ್ನೋ ಆಸೆ ನನಗಿರಲ್ವಾ? ಅದು ಅಲ್ಲದೆ ಅವಳಿಗೇನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಮ್ಮ ಪಿಂಕಿ ಭವಿಷ್ಯ ಏನಾಗಬೇಡ. ವೀರು, ನನಗೇನೋ ಅವಳಲ್ಲಿ ಸಮಸ್ಯೆ ಇರೋದು ನಿಜ ಅಂತ ಅನ್ನಿಸ್ತಾ ಇದೆ. ಸುರೇಂದ್ರ ಎಮೋಷನಲ್ ಆಗ್ತಿದ್ದಾನೆ, ಸಹಜನೇ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇರುವಾಗಂತ ಮೆಂಟಲ್ ಹೆಲ್ತ್ನ ನೆಗ್ಲೆಕ್ಟ್ ಮಾಡಬಾರ್ದು. ನನಗೆ ಒಬ್ರು ಒಳ್ಳೆ ಸೈಕ್ಯಾಟ್ರಿಸ್ಟ್ ಗೊತ್ತಿದ್ದಾರೆ, ನಾನು ಸಜೆಸ್ಟ್ ಮಾಡ್ತೀನಿ. ಇಷ್ಟು ಮೇಲೂ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಛೇ, ನಂಬಿಕೆ ಅಂತೆಲ್ಲ ಯಾಕೆ ಮಾತಾಡ್ತೀಯ ಅಕ್ಕ? ನಾನು ದೇವ್ರು ನಂಬ್ತೀನೋ ಇಲ್ವೋ, ನಿನ್ನಂತೂ ನಂಬ್ತೀನಿ. ಈ ಮನೆಗೆ ನಮಗೋಸ್ಕರ ನೀನು ಎಷ್ಟು ತ್ಯಾಗ ಮಾಡಿದೀಯಾ? ಒಂದಾ ಎರಡ? ನೀನು ಹೇಳೋದು ಸರಿನೇ, ಆದರೆ ಸುರೇಂದ್ರ ವಂದನನ ತುಂಬ ಪ್ರೀತಿ ಮಾಡ್ತಾನೆ, ಅವನಿಗೆ ಸಿಟ್ಟು ಬಂದಿರುತ್ತೆ. ನಾವು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ, ಆಮೇಲೆ ಸುರೇಂದ್ರ ಹತ್ರ ಮಾತಾಡೋಣ. ಹಾಗಿದ್ರೆ ವಂದನಾಗೇನೋ ಸಮಸ್ಯೆ ಇದೆ ಅಂತ ನೀನಾದರೂ ನಂಬ್ತೀಯಲ್ಲ ವೀರು? ನೀನು ಹೇಳಿದ್ಮೇಲೆ ನಂಬಲ್ಲ ಅನ್ನೋಕ್ಕಾಗತ್ತಾ ಅಕ್ಕ? ಎಲ್ರಿಗೂ ಒಳ್ಳೇದನ್ನೇ ಬಯಸೋಳು ನೀನು. ಹಾಗೆ ವಂದನಾಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇದೀಯಾ. ಮುಂದೇನು ಮಾಡೋದು ಅಂತ ಯೋಚನೆ ಮಾಡೋಣ. ಇಷ್ಟು ಹೇಳಿದೆಯಲ್ಲ, ನನಗಿಷ್ಟೇ ಸಾಕು ಬಿಡು. ನೀನೊಬ್ಬ ನನ್ನ ಮಾತನ್ನು ನಂಬಿದ್ರೆ ಸಾಕು. ಆ ವಂದನಾ ಹುಚ್ಚಿ ಅಂತ ನಾನು ಪ್ರೂವ್ ಮಾಡ್ತೀನಿ. ಆಮೇಲೆ ಅವಳಾಗೆ ಬಂದು ನಿಜ ಹೇಳಿದ್ರು ಯಾರು ನಂಬದೇ ಇರೋ ಹಾಗೆ ನಾನು ಮಾಡ್ತೀನಿ. ಲೇ ಸುಂದರ ದರಿದ್ರ, ಇವತ್ತು ಕೊನೆ 0 ಆಡ್ ಮಾಡೋ ದಿನ ಅಲ್ಲ? ಓಪನ್ ಮಮ್ಮಿ, ಡೋರ್ ಓಪನ್. ಬಾಗ್ಲ ಕಂಡೆಲ್ಲ ಹೋಗ್ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ. ಏ ಬೆಳಗ್ಗೆ ಎಲ್ಗೋ ಹೋಗ್ತಾರೆ, ಹೋಗಿರ್ತಾರೆ, ಬರ್ತಾರೆ. ಲೇ ಇವತ್ತು ಖುಷಿಗೆ ನಾವೇ ಬೇಗ ಬಂದ್ಬಿಟ್ಟಿದೀವಿ ಇಲ್ಲಿಗೆ. ಹಂಗಂತೀಯಾ? ಅವ್ರು ಬಂದು ಆಫೀಸ್ ಮಗಳು ತೆಗಿಬೇಕಲ್ವೇನ? ಯಾವುದಕ್ಕೂ ಒಂದು ಫೋನ್ ಮಾಡಿ ನೋಡ್ತೀನಿ ತಡಿ. ಮಾಡು. ಮಮ್ಮಿ, ಏನಪ್ಪ? ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅಯ್ಯೋ, ಅದಕ್ಕೆ ಯಾಕೆ ಅಷ್ಟು ಗಾಬರಿ ಆಗ್ತೀರಿ? ಯಾರ ಜೊತೆ ಮಾತಾಡ್ತಿರ್ತಾರೆ ಬಿಡ. ಮಮ್ಮಿ, ಯಾರ ಜೊತೆಗಾರ ಮಾತಾಡ್ತಾ ಇದ್ರೆ ಬಿಸಿ ಅಂತ ಬರುತ್ತೆ, ಸ್ವಿಚ್ ಆಫ್ ಅಂತ ಬರಲ್ಲ. ಹೆಂಗನ್ನ ಮಾಡಿ ಓದ್ಕೊಂಡ್ ಬಂದವ್ರು ಹಣೆ ಬರನೇ ಇಷ್ಟು. ಆಯ್ತು ಬಿಡಲೆ, ನೀನ್ ಅದನ್ನು ಓದಿಲ್ವಲ್ಲ. ಆ ಬ್ಯಾಟ್ರಿನ ಚಾರ್ಜಿಗೆ ಹಾಕಿರ್ತಾರೆ, ಹಂಗಂತ ಆಮೇಲೆ ಮಾಡ್ತಾರೆ ಬಿಡು. ನೋಡ ತಡಿ, ಇಲ್ಲೇ ಕಾಯೋಣ. ಶಿವ ಕಾಲೆಲ್ಲ ನೋವು ಬರ್ತದ ಕಣ, ಹುಡುಗಿ ತರ ಓಡಾಡಿಸ್ಬಿಟ್ಟೆಲ್ಲ. ಯಾರಪ್ಪ ನೀನು? ಇಲ್ಲೋಗಂಗಿಲ್ಲ, ಅಲ್ಲೋಬೇಕು. ನೀವು ಅದೇ ಕೇಸಾ? ಅಂದ್ರೆ ಹೋದ್ವಾರ ಯಾರೋ ಒಬ್ಬ ಬಂದು 4 ದಿವಸ ಆಫೀಸು ಬಾಡಿಗೆ ತಗೊಂಡಿದ್ದಂತೆ. ಈಗ ಖಾಲಿ ಮಾಡ್ಕೊಂಡು ಹೋಗಿದ್ದಾನೆ. ದೊಡ್ಡ ಫ್ರಾಡ್ ಅಂತೆ. ಬೆಳಗಿಂದ ಜನ ಬರ್ತಾನೆ ಇದ್ದಾರೆ. ಲಕ್ಷ ಮೋಸ ಮಾಡಿದಾನಂತೆ. ಅದ್ಯಾವುದೋ ಡೂಪ್ಲಿಕೇಟ್ ಆಟ ಸಾಮಾನು ಕೊಟ್ಟು ಪಂಗನಾಮ ಹಾಕಿದ್ದಾನೆ. ನೋಡಕ್ಕೆ ಸೂಟು ಬೂಟ್ ಹಾಕೊಂಡು ಚೆನ್ನಾಗಿದ್ದೀರಾ, ಇಂಥವ್ರು ನಂಬಿ ಮೋಸ ಹೋಗಿದ್ದೀರಲ್ರಿ. ಬುದ್ಧಿ ಬೇಡ ಇಲ್ವೇನ್ರಿ ನಿಮಗೆ? ನಡೀರಿ. ಮೋಸನ? ಅದೆಂಗ್ ಮಮ್ಮಿ ನಾವು ಮೋಸ ಹೋಗಕ್ ಸದ್ಯ? ಈಗ ಆಲ್ರೆಡಿ ಒಂದಷ್ಟು ಮಾರ್ಬಿಟ್ಟು ಚೂರು ಪಾರು ಕಾಸು ಅಂತ ತಗೊಂಡು ಆಗೋಗಿದೆಯಲ್ಲ. ಕಮಿಷನ್ ಅಂತ ಕಮಿಷನ್ ನಾವು ತಗೊಂಡಿರೋದು 6 ಕಾಸು 3 ಕಾಸು ಕಣ. ಲಕ್ಷ ದುಡ್ಡು ಬಂದಿತ್ತಲ್ಲ, ಅದನ್ನು ಇವನಿಗೆ ಹಾಕಿ ಕೋಟ್ಯಾಧೀಶ್ವರನ್ ಮಾಡಿತ್ತು ಇವನ್ನ. ಇವಾಗ ಬೇರೆ ಅದೆಲ್ಲ ಡ್ಯೂಪ್ಲಿಕೇಟ್ ಅಂತ ಹೇಳ್ತಿದ್ದಾರೆ. ಅಲ್ಲ ಕಡೆ ದರಿದ್ದ, ಏನಿಲ್ಲ ಅಂದ್ರೂ ಮಿನಿಸ್ಟ್ರ್ ಹೆಸರಲ್ಲಿ ನಾವು ಒಂದಷ್ಟು ಮಾರಿರ್ಬೋದೇನೋ. ಮಮ್ಮಿ, ಹೆಚ್ಚು ಕಮ್ಮಿ ನಾವು ಆ ಸ್ಕೂಲಲ್ಲಿ ಮಾರಿದ್ದು ಈ ಸ್ಕೂಲಲ್ಲಿ ಮಾರಿದ್ದು ಎಲ್ಲ ಸೇರಿಸಿದ್ರೆ
ಹೆಚ್ಚು ಕಮ್ಮಿ ಏನೋ ಒಂದು 10-12 ಸಾವಿರ ರೂಪಾಯಿ ಅಷ್ಟು ಮಾರಿದೀವಲ್ಲ ಮಮ್ಮಿ. ಅಂದ್ರೆ ಇವನು ಮಾತು ಕಟ್ಕೊಂಡು ನಾವು ಲಕ್ಷಾಂತರ ರೂಪಾಯಿ ಜನಗಳಿಗೆ ಮೋಸ ಮಾಡ್ದಂಗಾಯ್ತೇನೋ. ಅಯ್ಯೋ ಶಿವನೇ, ಹಣ್ಣು ತಿಂದವನು ಹಾರೋದ, ಸಿಪ್ಪೆ ತಿಂದವನು ಸಿಕ್ಕಾಕೊಂಡ ಅನ್ನಂಗೆ. ಈಗ ನೋಡಪ್ಪ, ಜನಗಳಿಗೆ ಅಂದ್ರೆ ನಾವ್ ಯಾರ್ಯಾರಿಗೆಲ್ಲ ಮಾರಿದೀವೋ ಅವ್ರಿಗೆಲ್ಲ ನಾವು ಮಾರಿರೋದು ಡೂಪ್ಲಿಕೇಟು, ಮೋಸ ಅಂತ ಗೊತ್ತಾದ್ರೆ ಅವರೆಲ್ಲ ಓಡಿಸ್ಕೊಂಡ್ಬಂದು ನಮ್ಮನ್ನ ನಾವು ಹೊಡೆದಾಕಲ್ವೇನ. ಹಂಗೆಲ್ಲ ಆಗಲ್ಲ, ಸುಮ್ಮನಿರು ಮಮ್ಮಿ. ನೋಡು, ಈಗ ಹೆಚ್ಚು ಕಮ್ಮಿ ನಾವು ಒಂದಷ್ಟು ಮಾರ್ಬಿಟ್ಟು ಅದರಿಂದ ಕಾಸು ಚೂರು ಪಾರು ಮಾಡ್ಕೊಂಡಿದ್ದೀವಿ. ನೋಡು, ನಮಗೆ ಸಿಕ್ಕದಷ್ಟೇ ಸೀರುಂಡೆ, ಪಾಲಿ ಬಂದು ಪಂಚಾಮೃತ. ನಾವು ಯಾವುದಕ್ಕೂ ಇಲ್ಲಿ ಕುತ್ಕೊಳ್ಳೋದು ಬೇಡ, ನಡಿ ಬೇರಿಂದ ಹೋಗೋಣ. ಎಲ್ಲಿಗೆ ಹೋಗೋಣ? ಯಾರಿಗೆ ಗೊತ್ತು, ಎತ್ಕೋ ಬ್ಯಾಗ್. ಎತ್ಕೊಳ್ಳೋ ಬ್ಯಾಗು. ಹಲೋ. ಹಲೋ, ನೀವು ದಿನಕರ್ ಅಲ್ವಾ? ಪ್ರೈವೇಟ್ ಡಿಟೆಕ್ಟಿವ್. ನಾನು ಶ್ರಾವಣಿ ಮಾತಾಡ್ತಾ ಇದ್ದೀನಿ, ವೀರೇಂದ್ರ ಸರ್ ದೇಸಾಯಿ ಅವ್ರ ಮಗಳು. ಹಾಂ, ಗೊತ್ತಾಯ್ತು. ಹೇಳಿ ಮೇಡಮ್, ಏನು ವಿಷಯ? ಅದು ನಮ್ಮ ಮನೆಯಲ್ಲಿ ಕಾಂತಮ್ಮ ಸುಂದರ ಅಂತ ಅಮ್ಮ ಮಗ ಇದ್ದಾರೆ. ಅವ್ರ ಡೀಟೇಲ್ಸ್ ಎಲ್ಲ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಅವರು ಪ್ರತಿದಿನ ಕೆಲಸಕ್ಕೆ ಅಂತ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ, ದುಡ್ಡು ಮಾಡ್ತಾ ಇದ್ದಾರೆ. ಆದರೆ ಅವ್ರು ಎಲ್ಲಿಗೆ ಹೋಗ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಎಲ್ಲಿಂದ ದುಡ್ಡು ಬರ್ತಿದೆ, ಈ ಎಲ್ಲ ವಿಷಯ ನೀವು ತಿಳ್ಕೊಂಡು ನನಗೆ ಅಪ್ಡೇಟ್ ಮಾಡಿ. ಖಂಡಿತ ಮಾಡ್ತೀನಿ ಮೇಡಮ್. ಏನಾದರೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ? ಅಯ್ಯಯ್ಯೋ, ಇಲ್ಲ ಇಲ್ಲ, ಹಾಗೆಲ್ಲ ಏನಿಲ್ಲ. ಅವರು ಫ್ಯಾಮ್ಲಿನೇ, ಸ್ವಲ್ಪ ಫ್ಯಾಮಿಲಿ ಇಶ್ಯೂಸ್ ಅಷ್ಟೇ, ಇನ್ನೇನಿಲ್ಲ. ಅವ್ರು ಯಾವತ್ತೂ ಕೆಲಸ ಮಾಡಿದವರಲ್ಲ, ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಕೆಲ್ಸಕ್ಕೆ ಹೋಗ್ತೀವಿ ಅಂತ ಹೋಗಿ ಒಂದಿಷ್ಟು ದುಡ್ಡು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಹೇಗೆ ಅನ್ನೋದು ನನಗೆ ಗೊತ್ತಾಗಬೇಕು. ಅಕಸ್ಮಾತ್ ದಾರಿ ಸರಿ ಇದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ಒಂದು ವೇಳೆ ದಾರಿ ಏನಾದರೂ ತಪ್ಪಿದ್ರೆ ಸಾಕ್ಷಿ ಸಮೇತ ನನಗೆ ಎಲ್ಲ ಡೀಟೇಲ್ಸು ಬೇಕು. ಖಂಡಿತ ನಿಮಗೆ ಅಪ್ಡೇಟ್ ಮಾಡ್ತೀನಿ ಮೇಡಮ್, ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ. ಅವ್ರ ಫೋಟೋಸ್ ಮತ್ತು ಡೀಟೇಲ್ಸ್ನ ಕಳಿಸ್ಕೊಡಿ ಮೇಡಮ್. ಸರಿ, ಮತ್ತು ನಿಮ್ಮ ಫೀಸ್ ಏನಿದೆ ನಾನು ಅದನ್ನು ಪೇ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಎಲ್ಲ ಇನ್ಫಾರ್ಮೇಷನ್ ಸಿಗ್ತಿದ್ದಾಗೆ ನಿಮಗೆ ಕಾಲ್ ಮಾಡ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು. ಇವ್ರ ದುಡ್ಡಿನ ಆಸೆಗೆ ಬಿದ್ದು ಏನಾದರೂ ತಪ್ಪು ಮಾಡಿ ಈ ಮನೆ ಹೆಸರಿಗೆ ಕಳಂಕ ತರದೇ ಇದ್ರೆ ಸಾಕು. ಏನು ಮಾಡ್ತಿದ್ದಾರೋ ತಿಳ್ಕೊಳ್ಳೋಣ.